ಸರ್ ನಮಸ್ತೆ ಸರ್. ನಮಸ್ತೆ. ಸರ್, ಈಗ ಮುಖ್ಯವಾಗಿ ತಾವೊಬ್ಬರು ಶಿಕ್ಷಣ ತಜ್ಞರಿದ್ದೀರಾ, ಹಾಗೆ ಕಾವೇರಿ ಕಾಲೇಜಿನ ಒಂದು ಪ್ರಾಂಶುಪಾಲರ್ ಆಗಿ ನಿವೃತ್ತಿ ಹೊಂದಿದ್ದೀರಾ. ಸರ್, ಈಗ ಮುಖ್ಯವಾಗಿ ಕೊಡಗು ವಿ ವಿ ಅನ್ನೋಂಥನ್ನ ವಿಶ್ವವಿದ್ಯಾನಿಲಯನ ಒಂದು ಮುಚ್ಚುವ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಈಗಾಗಲೇ ವಿದ್ಯಾರ್ಥಿ ಸಂಘಟನೆಗಳಿಂದ ಪ್ರತಿಭಟನೆ ನಡೆದಿದೆ, ಹಾಗೂ ಕೆಲವು ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ತಾವೊಬ್ಬರು ಶಿಕ್ಷಣ ತಜ್ಞರಿದ್ದೀರಾ, ಕೊಡಗು ವಿ ವಿ ಕೊಡಗಿಗೆ ಎಷ್ಟು ಮುಖ್ಯ ಅನ್ನೋದು ನಿಮ್ಮಿಂದ ಕೇಳಬಯಸ್ತೇನೆ ಸರ್. ಖಂಡಿತವಾಗೂ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂದರೆ ಸಣ್ಣದಿದ್ದರೆ ಅದರ ಎಲ್ಲೂ ಕೂಡ ಚೆಂದ ನಡೆಯುವಂಥ ಪ್ರಯೋಗ. ಅಂದರೆ ಒಂದು ಯೂನಿವರ್ಸಿಟಿ ಕೂಡ ಸಣ್ಣ ಜನಸಂಖ್ಯೆ ಇರುವತಕ್ಕಂಥದ್ದು. ಕೊಡಗು ಸ್ಮಾಲೆಸ್ಟ್ ಡಿಸ್ಟಿಕ್. ಹಾಗಾಗಿ ಈ ಸ್ಮಾಲ್ ಡಿಸ್ಟಿಕಲ್ಲಿ ನಾನು ಗೊತ್ತಿರೋ ಮಟ್ಟಿಗೆ ಸುಮಾರು 18 ಕಾಲೇಜುಗಳಿದೆ. 18 ಕಾಲೇಜುಗಳು. ಈ 18 ಕಾಲೇಜು ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳಿಗೆ ಮತ್ತು ಉಪನ್ಯಾಸಕರಿಗೆ ಎಲ್ಲರೂ ಕೂಡ ನಮ್ಮಲ್ಲಿ ಒಂದು ಯೂನಿವರ್ಸಿಟಿ ಆದರೆ ಖಂಡಿತವಾಗೂ ಅದರ ಅಡ್ಮಿನಿಸ್ಟ್ರೇಷನ್, ಮ್ಯಾನೇಜ್ಮೆಂಟ್, ಅದಕ್ಕಿಂತ ಮುಖ್ಯವಾಗಿಯೂ ಒಂದು ಯೂನಿವರ್ಸಿಟಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗುತ್ತೆ. ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಯೂನಿವರ್ಸಿಟಿ ಅಡಿಯಲ್ಲಿ ತುಂಬ ಕಾಲೇಜುಗಳು ಬಂದಾಗ, ತುಂಬ ವಿದ್ಯಾರ್ಥಿಗಳು ಬಂದಾಗ ಖಂಡಿತವಾಗಲೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟವೇ ಆಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ವೆನ್ ಥಿಂಗ್ಸ್ ಬಿಕಮ್ ಸೋ ಸ್ಮಾಲ್, ವೆನ್ ಥಿಂಗ್ಸ್ ಬಿಕಮ್ ಸೋ ಹ್ಯಾಂಡಿ, ವಿ ಆರ್ ಏಬಲ್ ಟು ಮ್ಯಾನೇಜ್ ಥಿಂಗ್ಸ್ ವೆರಿ ವೆರಿ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಹೇಳುವುದನ್ನು ನಮಗೆಲ್ಲರಿಗೂ ನಮ್ಮ ಅನುಭವದಲ್ಲಿ ಬರುವಂಥದ್ದು. ಹಾಗಾಗಿ ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂತ ಹೇಳಿದರೆ, ಮತ್ತು ಕೊಡಗಿನ ಜನರ ಪರವಾಗಿ ನಾನು ಕೇಳೋದೇನು ಅಂತ ಹೇಳಿದ್ರೆ, ಲೆಟ್ ಅಸ್ ಹ್ಯಾವ್ ದ ಯೂನಿವರ್ಸಿಟಿ ಇನ್ ಅವರ್ ಕೊಡಗು, ದೇರ್ ಬೈ ವಿ ಕ್ಯಾನ್ ಡೆಲಿವರ್ ಬೆಟರ್ ಟು ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ಕಮ್ಯುನಿಟಿ. ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ನಾವು ಶಿಕ್ಷಣವನ್ನು ಯಾವ ಮಟ್ಟದಲ್ಲಿ ನಾವು ಕಲಿಬೇಕು ಅಂತ ಹೇಳಿದರೆ, ವಿ ಮಸ್ಟ್ ರೈಸ್ ಟು ದ ಲೆವೆಲ್ ಆಫ್ ಗ್ಲೋಬಲ್ ಲೆವೆಲ್. ವಿಶ್ವ ಮಟ್ಟದಲ್ಲಿ ರೈಸ್ ಬೇಕಾದರೆ ವಿ ಮಸ್ಟ್ ರೈಸ್ ಅವರ್ ಲೆವೆಲ್. ಹಾಗಾಗಿ ಯೂನಿವರ್ಸಿಟಿ ಕೂಡ ಭಾಳಷ್ಟು ಒಳ್ಳೆಯದಾಗುತ್ತೆ ನಮ್ಮ ಕೊಡಗಲ್ಲಿ. ಆದರೆ ಅದಕ್ಕೆ ಮೂಲವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಮೂಲ ಸೌಕರ್ಯವನ್ನು ಕೊಡುವಂಥ ಪ್ರಯತ್ನ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಕೊಡುವಂಥದ್ದು ಆಗಬೇಕು. ಅಟ್ ದ ಸೇಮ್ ಟೈಮ್ ಫ್ಯಾಕಲ್ಟಿ ಮಸ್ಟ್ ಬಿ ಗಿವನ್. ಅದಕ್ಕೆ ನಮ್ಮ ಈಗ ಇರುವಂಥ ತೀರ್ಮಾನಗೊಂಡಂತೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಯೂನಿವರ್ಸಿಟಿ ಆಯಿತು ಅಂತ ಹೇಳಿದರೆ ಕೊಡಗಿನ ಎಲ್ಲ ಮಕ್ಕಳಿಗೂ ಕೂಡ ಭಾಳಷ್ಟು ಅನುಕೂಲ ಆಗುತ್ತೆ. ನಾಟ್ ಓನ್ಲಿ ಡಿಗ್ರಿ ಕಾಲೇಜಸ್, ಇಟ್ ಮಸ್ಟ್ ಬಿ ಹ್ಯಾವ್ ದೀಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ, ಅಲ್ಲದೆ ಬೇರೆ ಬೇರೆ ಪ್ರೋಗ್ರಾಮ್ಸನ್ನು ಮಾಡುವಂಥದ್ದು. ಒಂದು ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಸಿಗುತ್ತೆ. ಹಾಗಾಗಿ ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೆ ಹೊರಗೆ ಹೋಗದಾಗೆ ನಮ್ಮ ಮಕ್ಕಳು ಇಲ್ಲೇ ವಿದ್ಯೆಯನ್ನು ಮಾಡುವ ಮೂಲಕ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯವಾಗುತ್ತೆ ಹೇಳೋದನ್ನು ಮತ್ತೆ ನಾನು ಎಚ್ಚರಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾನು ಪಟ್ಟಣ ಪೂವಣ್ಣ, ರಿಟೈರ್ಡ್ ಪ್ರಿನ್ಸಿಪಲ್, ಕಾವೇರಿ ಕಾಲೇಜು ಗೋಣಿಕೊಪ್ಪಲ್. ಅಲ್ಲದೆ ನಾನು ಮೂರ್ನಾಡು ಕಾಲೇಜು ಕೂಡ ಪ್ರಿನ್ಸಿಪಲ್ ಆಗಿದ್ದೆ. ಹಾಗಾಗಿ ನಾನು ಸುಮಾರು 43 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವೊಂದು ಕೆಲಸವನ್ನು ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ನನಗೆ ಕೊಡಗಿನ ಜನರಿಂದಾಗಿ. ಹಾಗಾಗಿ ನಾನು ಇಲ್ಲಿ ಮತ್ತೊಮ್ಮೆ ಹೇಳಬಲ್ಲೆ, ಕೊಡಗಿನಲ್ಲಿ ಒಂದು ಯೂನಿವರ್ಸಿಟಿ ಇರುವುದು ಬಹಳ ಒಳ್ಳೆಯದು, ಬಹಳ ಸೂಕ್ತ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಹೆಚ್ಚಿನ ಗಮನ ಕೊಡಬೇಕು. ಸಾರ್ವಜನಿಕರು ಕೂಡ ಇತ್ತ ಕಡೆ ಮನಸ್ಸು ಮಾಡಿ ಆ ಯೂನಿವರ್ಸಿಟಿಯನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಹೇಳುವುದೇ ನನ್ನ ಕಳಕಳಿಯ ಪ್ರಾರ್ಥನೆ. ಸರ್, ಈಗ ಮುಖ್ಯವಾಗಿ ಕೊಡಗು ವಿ ವಿ ಈ ಮಂಗಳೂರು ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯ ಅಂತಿದ್ದಾಗ ಈ ಕೊಡಗು ವಿ ವಿ ಅನ್ನೋದು ಒಂದು ಸ್ಥಾಪನೆ ಆಯಿತು ಸರ್, ಕಳೆದ ಒಂದು 3 ವರ್ಷದ ಹಿಂದೆ. ಇದು ಎಷ್ಟು ಮುಖ್ಯ ಅನ್ನೋದು ಜನರಿಗೆಲ್ಲರಿಗೂ ಗೊತ್ತಿದೆ, ರಾಜಕೀಯ ಒಂದು ನೇತಾರರಿಗೂ ಗೊತ್ತಿದೆ. ಹಾಗಾಗಿ ಇದು ವಿದ್ಯಾರ್ಥಿಗಳ ಒಂದು ಈಗ ನಡೀತಿರುವಂಥ ವಿದ್ಯಾರ್ಥಿಗಳ ಒಂದು ಏನು ಪ್ರತಿಭಟನೆ ಇದೆ, ಇದಕ್ಕೆ ತಾವು ಏನು ಹೇಳ್ತೀರಿ ಸರ್? ಖಂಡಿತವಾಗ್ಲೂ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ಇದಕ್ಕೆ ಬೆಂಬಲಿಸಬೇಕು, ಸಹಕಾರ ಮಾಡಬೇಕಾಗುತ್ತೆ. ಬಿಕಾಸ್ ಕೊಡಗು ವಿಲ್ ಗೆಟ್ ಎ ಸಪ್ರೇಟ್ ಐಡೆಂಟಿಟಿ ಬೈ ಥ್ರೂ ಯೂನಿವರ್ಸಿಟೀಸ್. ಯೂನಿವರ್ಸಿಟಿ ಅಂತ ಹೇಳಿದರೆ ವೆರಿ ಬಿಗ್ ಥಿಂಗ್ ಇಟ್ ಈಸ್. ಬಿಕಾಸ್ ಯೂನಿವರ್ಸಿಟಿ ಮೂಲಕ ಬಹಳಷ್ಟು ಮಕ್ಕಳನ್ನು ತಯಾರು ಮಾಡಿ ಪ್ರಪಂಚ ಕಳಿಸುವಂಥದ್ದು, ಒಳ್ಳೆ ಇಂಡಸ್ಟ್ರಿಗಳನ್ನು ಬೆಳೆಸುವಂಥ ಕೊಡಗಿನಲ್ಲಿ ಕೂಡ ಆಗುತ್ತೆ. ಒಳ್ಳೆ ಇಂಡಸ್ಟ್ರಿ ಕಟ್ಬೋದು, ಒಳ್ಳೆ ಕಾಲೇಜುಗಳು ಕಟ್ಬೋದು. ಹಾಗಾಗಿ ಯೂನಿವರ್ಸಿಟಿ ಹೇಳುವಂಥದ್ದನ್ನು ಮಕ್ಕಳು ನಾಟ್ ಓನ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡುವುದಲ್ಲ, ನಮ್ಮ ಸಾರ್ವಜನಿಕರು ಕೂಡ ಸೇರಿಕೊಳ್ಳುವಂಥ ಆಗಬೇಕು ಅಂತ ನನ್ನ ಕಳಕಳಿಯ ರಿಕ್ವೈರ್ಮೆಂಟ್ಸ್. ಸರ್, ಇನ್ನೊಂದು ಮುಖ್ಯ ವಿಚಾರ ಏನಂದರೆ, ಈಗ ಏನೋ ಒಂದು ಈ ಕೊಡಗು ವಿಶ್ವವಿದ್ಯಾನಿಲಯ ಇದನ್ನು ಒಂದು ಮುಚ್ಚುವಂತೆಗೆ ಬಂತು ಅಂತ ಹೇಳಬೇಕಾದ್ರೆ, ಅದಕ್ಕೆ ಏನಾದರೂ ಒಂದು ಪರ್ಯಾಯ ಮಾರ್ಗ ತಗೊಂಡು ಒಂದು ವಿಶ್ವವಿದ್ಯಾನಿಲಯನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದಲ್ಲ ಸರ್ ಅಂತ? ಖಂಡಿತ ಮಾಡ್ಬೋದು. ಬಹುಶಃ ಸರ್ಕಾರಕ್ಕೆ ನನಗಾಗುತ್ತೆ, ಸರ್ಕಾರ ಮನಸ್ಸು ಮಾಡಿದ್ರೆ ಜಗತ್ತನ್ನು ಗೆಲ್ಲುವಂಥದ್ದು ಆಗುತ್ತೆ. ಬಿಕಾಸ್ ದೇ ಹ್ಯಾವ್ ಮನಿ, ದೇ ಹ್ಯಾವ್ ಪ್ರೋಗ್ರಾಮ್, ದೇ ಹ್ಯಾವ್ ಪ್ಲ್ಯಾನ್, ದೇ ಹ್ಯಾವ್ ಪೀಪಲ್. ಆದರೆ ಇಲ್ಲಿ ನಾನು ಹೇಳೋದಂತ ಸರ್ಕಾರವೇ ಇದಕ್ಕೆ ಮೂಲವಾಗಿ ಆರ್ಥಿಕ ವ್ಯವಸ್ಥೆಯನ್ನು ಕೊಟ್ಟು ಮೂಲ ಸೌಕರ್ಯನ ಕಟ್ಟುವಂಥ ಆಗಬೇಕು. ಅದರ ಒಟ್ಟಿಗೆ ನನ್ನ ಪರ್ಸನಲ್ ಒಪಿನಿಯನ್ ಅಂತ ಹೇಳಿದರೆ, ಈಗ ಕೊಲಾಬರೇಷನ್ ಬಿಕಮ್ಸ್ ವೆರಿ ಹ್ಯಾಪನಿಂಗ್ ಎವ್ರಿವೇರ್. ಕೊಲಾಬರೇಷನ್ ವಿತ್ ಇಂಡಸ್ಟ್ರೀಸ್, ಕೊಲಾಬರೇಷನ್ ವಿತ್ ಪೀಪಲ್, ಕೊಲಾಬರೇಷನ್ ವಿತ್ ಸೊಸೈಟಿ, ಕೊಲಾಬರೇಷನ್ ಆರ್ಗನೈಸೇಷನ್ಸ್. ದೇರ್ ಆರ್ ಮೆನಿ ಆರ್ಗನೈಸೇಷನ್ ಅಕ್ರಾಸ್ ಅಸ್. ಹಾಗಾಗಿ ಇಂಥ
ಕೊಲಾಬ್ರೇಷನ್ ಇಂಡಸ್ಟ್ರಿ ಮಾಡಿಕೊಂಡಾಗ ಅವರಿಂದ ಫಂಡ್ಸನ್ನು ತೆಗೆದುಕೊಂಡು ಬಂದಾಗ ಅಪ್ರೋಚ್ ಆದಾಗ ಅವರು ಫಂಡ್ಸನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಬಿಕಾಸ್ ನಮಗೆಲ್ಲ ಗೊತ್ತಿದೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡಿಂದ ಬರುತ್ತೆ ಅವರಲ್ಲಿ. ಹಾಗಾಗಿ ಅಂಥ ಹಣವನ್ನು ನಾವು ಸರ್ಕಾರದವರು ಅವರಿಗೆ ಅಪ್ರೋಚ್ ಮಾಡಿದಾಗ ಬಹುಶಃ ನಮ್ಮ ಬೇಸಿಕ್ ಆಗಿ ನಾನು ಮತ್ತೊಂದು ಹೇಳ್ತೇನೆ, ಕೊಡಗು ಇಸ್ ಅ ರಿಮೋಟ್ ಏರಿಯಾ. ಇಟ್ ಈಸ್ ಅ ರಿಮೋಟ್, ಕೊಡಗು ಅಂದರೆ ರಿಮೋಟ್ ಏರಿಯಾ, ಹಳ್ಳಿಗಳ ಪ್ರದೇಶ. ಆಗ ಹಳ್ಳಿಗಳ ಪ್ರದೇಶದಿಂದ ಮಕ್ಕಳು ಕಾಲೇಜಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಯೂನಿವರ್ಸಿಟಿ ಇಲ್ಲ. ಆದಾಗ ನಮ್ಮ ಮಕ್ಕಳು ತುಂಬ ಹೊರಗೆ ಹೋಗೋದು ಬೇಡ. ಮತ್ತು ಸರ್ಕಾರ ಮತ್ತು ಕೊಲಾಬರೇಷನ್ ವಿತ್ ಪಬ್ಲಿಕ್, ಕೊಲಾಬರೇಷನ್ ವಿತ್ ಇಂಡಸ್ಟ್ರೀಸ್, ಕೊಲಾಬರೇಷನ್ ವಿತ್ ಫ್ಯಾಕ್ಟ್ರೀಸ್ ಆದಾಗ ಹಣದ ಮುಗ್ಗಟ್ಟು ಖಂಡಿತವಾಗಿ ಬರುವುದಿಲ್ಲ. ಹಾಗಾಗಿ ಸರ್ಕಾರಕ್ಕೆ ತುಂಬ ಒತ್ತಡ ಇಲ್ಲದೆ ಜನಸಾಮಾನ್ಯರಿಂದ ಆ್ಯಂಡ್ ನಾನು ಈಗಾಗಲೇ ಹೇಳಿದ ಕೊಲಾಬರೇಷನ್ ಅದು ಭಾಳಷ್ಟು ಒಳ್ಳೆಯದಾಗುತ್ತೆ ಹೇಳೋದನ್ನು ಆಗುತ್ತೆ. ಹಾಗಾಗಿ ಸರ್ಕಾರಕ್ಕೆ ಯಾವ ತೊಂದರೆ ಆಗೋದಿಲ್ಲ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಸರ್, ಕೊನೆಯದಾಗಿ ಹೇಳಿ. ಈಗ 2 ಶಾಸಕರಿದ್ದಾರೆ ನಮ್ಮಲ್ಲಿ. ಒಬ್ಬ MLC ಇದ್ದಾರೆ, ಮತ್ತು ಒಬ್ಬರು ನಮ್ಮ ಸಂಸದರಿದ್ದಾರೆ. ಇವರು ಸೇರಿಕೊಂಡು ಏನೋ ಒಂದು ಪ್ರಯತ್ನ ಮಾಡಿ ಈ ಒಂದು ವಿಶ್ವವಿದ್ಯಾಲಯನ ಉಳಿಸ್ಕೊಳ್ಳುವ ಒಂದು ಪ್ರಯತ್ನನ ಹೇಗೆ ಮಾಡ್ಬೋದು ಅನ್ನೋಂಥದ್ದು ಸರ್. ಖಂಡಿತವಾಗ್ಲೂ. ಯಾಕಂತ ಹೇಳಿದರೆ ಪೊಲಿಟಿಕಲ್ ಸೈನ್ಸ್ ಇಸ್ ಸುಪ್ರೀಂ ಸೈನ್ಸ್. ನಮಗೆಲ್ಲ ಗೊತ್ತಿರುವ ಹಾಗೆ ರಾಜಕೀಯದವನ್ನು ಬಿಟ್ಟು ಯಾವುದೂ ಆಗೋದಿಲ್ಲ. ರಾಜಕೀಯ ಮುಖಂಡರು ಮುಂದೆ ನಿಂತು ನಮ್ಮ ಜನಸಾಮಾನ್ಯರನ್ನು, ಮಕ್ಕಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋದಾಗ ಖಂಡಿತವಾಗಿ ಇದು ಆಗುತ್ತೆ ಹೇಳೋದನ್ನು ನಿಸ್ಸಂದೇಹವಾಗಿ ಹೇಳಬಲ್ಲೆ. ಅದು ವಿಶೇಷವಾಗಿ ನಾವು ಏನಾಗಬೇಕಂತ ಹೇಳಿದರೆ ಈಗಾಗಲೇ ಪ್ರೊಟೆಸ್ಟ್ಗಳು ಆಗ್ತಾ ಇದೆ ಎಲ್ಲ ಕಡೆ, ಮಕ್ಕಳು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಚುನಾಯಿತಗೊಂಡಂಥ ಪ್ರತಿನಿಧಿಗಳು ಖಂಡಿತವಾಗಲೂ ಒಂದು ಆರ್ಗನೈಸ್ ಮಾಡಿ ಟೀಮನ್ನು ಡೆಲಿಗೇಷನ್ ತಗೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. CM ಹತ್ರ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕದವರಿಗೆ ಹೋಗಿ ಅವರಿಗೆ ಒಂದು ಡೆಲಿಗೇಷನ್ ಮೂಲಕ ನಮ್ಮ ರಿಕ್ವೈರ್ಮೆಂಟ್ಸನ್ನು, ನಮ್ಮ ಬೇಡಿಕೆಗಳನ್ನು ಮುಂದೆ ಇಟ್ಟು ಯಾಕೆ ಆಗಬೇಕು ಹೇಳೋದನ್ನು ಚೆನ್ನಾಗಿ ಹೇಳುವಂಥ ಪ್ರಯತ್ನ ಮಾಡಿದಾಗ ಬಹುಶಃ ನಮ್ಮ ಚುನಾಯಿತ ಪ್ರತಿನಿಧಿಗಳು ಈ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಹೇಳುವಂಥ ವಿಶ್ವಾಸ ಕೂಡ ನನ್ನಲ್ಲಿದೆ. ಅವರೆಲ್ಲ ಜವಾಬ್ದಾರಿ ಇರ್ತಕ್ಕಂಥ ಹೈಲಿ ಕ್ವಾಲಿಫೈಡ್ ಪೀಪಲ್ ಟು. ಹಾಗಾಗಿ ನನಗೆ ಆಗುತ್ತೆ, ಇಟ್ ಇಸ್ ಪಾಸಿಬಲ್, ದೇ ಕ್ಯಾನ್ ಡೂ ವಂಡರ್ಸ್ ಆಫ್ ವಂಡರ್ ಇನ್ ಕೊಡಗು ಬೈ ಹ್ಯಾವಿಂಗ್ ಅವರ್ ಓನ್ ಯೂನಿವರ್ಸಿಟಿ ಅಂತ ಹೇಳುವಂಥ ಪ್ರಯತ್ನಕ್ಕೆ ಅವರೆಲ್ಲ ಮುಂದೆ ಬರಬೇಕು ಅಂತ ಹೇಳೋದು ನನ್ನ ಪರ್ಸನಲ್ ಫೀಲಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ಪಟ್ಟಣ ಪೂವಣ್ಣ, ರಿಟೈರ್ಡ್ ಪ್ರಿನ್ಸಿಪಲ್. ಸುಮಾರು 42 ವರ್ಷಗಳ ಕಾಲ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಮಟ್ಟಿಗೆ ನಾನು ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡುತ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.